ನಮಸ್ಕಾರ. ಇವತ್ತು ಬೆಂಗಳೂರಿಂದ ಮೈಸೂರಿಗೆ ಹೋಗೋ ಚಾಲೆಂಜ್ ತೊಗೊಂಡಿದ್ದೀನಿ. ಡ್ರಾಪ್ ಕೇಳ್ಕೊಂಡು ಹೋಗ್ಬೇಕು. ಫಸ್ಟು ಚಾಲೆಂಜಲ್ಲಿ ನನಗೆ ಡ್ರಾಪ್ ಕೊಡ್ತಿರೋದು ಈ ಅಣ್ಣ. ಇಲ್ಲಿಂದ ವಂಡರ್ಲಾವರೆಗೂ ಕೊಡ್ತಿದ್ದಾರೆ. ಅಲ್ಲಿಂದ ಮುಂದೆ ವೀಡಿಯೋ ಮಾಡ್ತೀನಿ. ಅಣ್ಣವ್ರಿಗೆ ಲೇಟ್ ಆಗುತ್ತೆ. ಸ್ಟಾರ್ಟ್ ಮಾಡೋಣ ಇಲ್ಲಿಂದ. ಸ್ನೇಹಿತರೆ ನಮಸ್ಕಾರ. ಬೆಂಗಳೂರು ಟು ಮೈಸೂರು ಹಿಚಾಕಿಂಗ್ ಮಾಡ್ಕೊಂಡು ಹೊಂಟೀನಿ ಇವತ್ತು ಡ್ರಾಪ್ ಕೇಳ್ಕೊಂಡು. ಇವಾಗ ಆಲ್ರೆಡಿ ವಂಡರ್ಲಾವರೆಗೂ ರೀಚ್ ಆಗೀನಿ. ಸೊ ಇಲ್ಲಿಂದ ಮೈಸೂರು ಹೋಗ್ಬೇಕು. ಇವಾಗ ಆಲ್ರೆಡಿ ಟೈಮು 1:30 ಆಗ್ಯದ್ರಿ. ನಾನು 1 ಗಂಟೆಗೆ ಬಿಟ್ಟಿದ್ದು ಕೆಂಗೇರಿ. ಸೊ 1 ಗಂಟೆ 20 ನಿಮಿಷ ಆಗೈತೆ. ಇವಾಗ ಇಲ್ಲಿಂದ ಹೆಂಗೆ ಓದ್ತೀನಿ ಏನೇನಿಲ್ಲ ನೋಡ್ತಾ ಇರ್ರಿ ಅಷ್ಟೇ. ಸ್ನೇಹಿತರೆ ಸೆಕೆಂಡ್ ಡ್ರಾಪ್ ಸಿಕ್ಕಿದ್ರಿ ಇವಾಗ ವಂಡರ್ಲಾಯಿಂದ. ಬ್ರೋ ಎಲ್ಲಿವರೆಗೂ ಹೊಂಟ್ರಿ ನೀವು? ಬಿಡದಿವರೆಗೂ ಡ್ರಾಪ್ ಸಿಕ್ಕಿದೆ. ಅಲ್ಲಿಂದ ಏನಾಗುತ್ತೋ ಗೊತ್ತಿಲ್ಲ, ನೋಡ್ತಾ ಇರ್ರಿ. ಸ್ನೇಹಿತರೆ ಬಿಡದಿವರೆಗೂ ಡ್ರಾಪ್ ಕೊಟ್ರಿ ಇವರು. ಸೆಕೆಂಡ್ ಡ್ರಾಪು. ಇಲ್ಲಿಂದ ಯಾವ್ದು ಸಿಗುತ್ತೋ ನೋಡೋಣ. ಥ್ಯಾಂಕ್ ಯು ಬ್ರೋ. ಸ್ನೇಹಿತರೆ ಬಿಡದಿಯಿಂದ ಮೈಸೂರಿಗೆ ಹೋಗ್ಬೇಕು ಇವಾಗ. ಯಾರು ಡ್ರಾಪ್ ಕೊಡ್ತಾರೋ ಗೊತ್ತಿಲ್ಲ. ಒಳ್ಳೆ ಥ್ರಿಲ್ಲಿಂಗ್ ಆಗಿರುತ್ತೆ ರೀ ಈ ಚಾಲೆಂಜ್. ನನಗೆ ನೋಡ್ಬೇಕು ಕಾಣ ನನಗೆ ಹಿಚಾಕಿಂಗ್ ಮಾಡ್ಕೊಂಡು ಓಡಾಡೋದು ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೆ ಈ ಚಾಲೆಂಜ್ ನನಗೆ ನಾನೇ ತಗೋತೀನಿ. ಬರೀ ಇವಾಗ ನೆಕ್ಸ್ಟ್ ಯಾವ್ದು ಸಿಗುತ್ತೋ ಗೊತ್ತಿಲ್ಲ, ನೋಡೋಣ. ಪೊಲೀಸರು ಕಾರ್ ಹೊಂಟದ್ರೆ ಡ್ರಾಪ್ ತಗೊಂಡ್ರಿ. ಪೊಲೀಸರು ಕೊಟ್ರಂದ್ರೆ ಪೊಲೀಸರು ಕಾರ್ ಹೊಂಟದ ಡ್ರಾಪ್ ಕೇಳ್ಬೇಕು ಅನ್ಕೊಳ್ಳೋಷ್ಟೊತ್ತಿಗೆ ಪೊಲೀಸರು ಅಲ್ಲೇ ಟರ್ನ್ ಹೊಡಿತಾರೆ. ಅಲ್ಲೇ ಟರ್ನ್ ನೋಡಿದ್ರು ಅವರು, ಬರಲಿಲ್ಲ ಮುಂದಕ್ಕೆ. 2 ವೀಲರ್ ಈಸಿಯಾಗಿ ಸಿಕ್ಬಿಡ್ತಾವ್ರಿ ಡ್ರಾಪ್. ನನಗೆ ಡ್ರಾಪ್ ಕೇಳ್ಕೊಂಡು ಲಾರಿದಾಗ ಬಟ್ ಲಾರಿದವ್ರು ಅಷ್ಟು ಜಲ್ದಿ ನಿಲ್ಸಂಗಿಲ್ಲ. ಸ್ನೇಹಿತರೆ ಈಗ ಒಂದು 2 ವೀಲರ್ ಹೊಂಟದೆ. 100% ಕೊಡ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಅದ. ಕೊಡ್ಲಿಲ್ರಿ. ಟೂ ವೀಲರ್ದವ್ರು ಕೊಡ್ತಾರಂತ ಅನ್ನಿಸ್ತದೆ, ಹಂಗಾಗಿ ಕೊಡ್ತಾರಂತ ಹೇಳಿದೆ. ಮೈಸೂರು ಅಣ್ಣ ಏನಂತಂದ್ರಿ, 2 ವೀಲರ್ದವರು ಹೆಲ್ಮೆಟ್ ಇಲ್ಲ ಅಂದ್ಕೊಂಡು ಇದು ಮಾಡಬಾರ್ದಲ್ರಿ. ಹಂಗಾಗಿ ಹೆಲ್ಮೆಟ್ ಹಾಕೊಂಡೇ ನಿಂತುಬಿಟ್ಟು. ಕಾರ್ಗಳೆಲ್ಲ ಫುಲ್ ಹೊಂಟವ್ರಿ ಇವತ್ತು ಮೈಸೂರು. ಯಾಕಂದ್ರೆ ಸಂಡೇ ಅದಲ್ರಿ, ಸಂಡೇ ದಿನ ಫುಲ್ ಇರ್ತಾವೆ ಕಾರ್ಗಳು. ಯಾವ್ದು ನಿಮ್ಮ ಚಾನಲ್? ಪ್ರೀತಿಸ್ ಬ್ಲಾಗಿಂಗ್ ಕನ್ನಡ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿರಿ. ನಾವು ಬಿಗಿನರು. ನಂದು ಪ್ರಸನ್ನ ಬ್ಲಾಗ್ಸ್ 32 ಅಂತ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಚೆಕ್ ಮಾಡಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಸಾರಿ ಸ್ನೇಹಿತರೆ, ಥರ್ಡ್ ಡ್ರಾಪ್ ಸಿಕ್ಕಿದೆ. ಇವಾಗ ಹೋಗ್ತಾ ಇದ್ದೀನಿ. ರಾಮನಗರವರೆಗೂ ಹೋಗ್ತಾರಂತೆ ಸ್ನೇಹಿತರೆ. ಅಣ್ಣವರು ಡ್ರಾಪ್ ಕೊಡೋದಲ್ಲದೆ ಕಬ್ನಲ್ಲಿ ಬೇರೆ ಕೊಡಿಸ್ತಾರೆ. ನಿಮ್ಮೂರು ಮದ್ದೂರವರು ಕಬ್ನಲ್ಲಿ ಕೊಡಿಸಿ ಹೊಟ್ಟೆನ ತಣ್ಣಗೆ ಮಾಡ್ತಾರೆ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಈ ಥರ ಸಪೋರ್ಟ್ ಮಾಡೋದು. ಆದ್ರೆ ಸ್ವಲ್ಪ ನೀಟ್ ಆಗುತ್ತೆ ಈ ಟೈಮಲ್ಲಿ. ಒಂಥರ ತಣ್ಣಗೆ ಕೊಡ್ದಂಗೆ ಆಗುತ್ತೆ. ಸ್ನೇಹಿತರೆ ಇವಾಗ ಹತ್ತತ್ರ ರಾಮನಗರದ ಹತ್ರ ಇರ್ಬೋದು. ಸೊ ಇಲ್ಲಿಂದ ಯಾವ ವೆಹಿಕಲ್ ಸಿಗುತ್ತೋ ಗೊತ್ತಿಲ್ಲ, ನೋಡಮ್ರಿ. 3ನೇ ಡ್ರಾಪಿಗೆ ಇಲ್ಲಿ ಬಂದೀನಿ. ಆಲ್ರೆಡಿ ಟೈಮ್ ಎಷ್ಟಾಗಿದೆ ಈಗ? 2 ಗಂಟೆಗೆ 4 ನಿಮಿಷ ಕಮ್ಮಿ ಅದ. ಸೊ ಇಲ್ಲಿಂದ ಇನ್ನೂ ಒಂದು 80 ಕಿಲೋಮೀಟ್ರ್ ಇರ್ಬೋದು, ಗೊತ್ತಿಲ್ಲ. ನೋಡಮ್ರಿ ಡ್ರಾಪ್ ಯಾವ್ದು ಸಿಗುತ್ತೆ. ಸ್ನೇಹಿತರೆ 2 ವೀಲರ್ ಈಸಿಯಾಗಿ ಸಿಕ್ಬಿಡ್ತಾವ್ರಿ. ಕಾರ್ಗಳಿಗೆ ಕೇಳ್ಬೇಕಲ್ಲತ್ತೀನಿ. ಕಾರ್ದವ್ರು ಅಷ್ಟು ಈಸಿಯಾಗಿ ಕೊಡಂಗಿಲ್ಲ. ಲಾರಿ ಕೇಳಮ್ ತಡೀರಿ, ಲಾರಿಗೆ ಸಿಗ್ತದೇನು ಕೊಡ್ತಾನೆ. ಲಾರಿದವ್ರು ನಿಂದರ್ಸಲ್ರಿ, ಕೊಡಲ್ಲ ಅಂತಾರ ಅವ್ರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಮೈಸೂರು ಓಡು. ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಎಲ್ಲಿಗೆ ಹೋಗ್ತೀರಾ? ಎಲ್ಲಿಗೆ ಹೋಗ್ತೀರಾ ಅಲ್ಲಿವರೆಗೂ ಬಿಡಿ, ನಡಿ. ಸ್ನೇಹಿತರೆ 4ನೇ ಡ್ರಾಪ್ ಸಿಕ್ತು. ಚನ್ನಪಟ್ಟಣವರೆಗೂ ಹೋಗ್ತಾರಂತ ಅಣ್ಣ. ಚನ್ನಪಟ್ಟಣದಿಂದ ಮೈಸೂರು ಎಷ್ಟು ಕಿಲೋಮೀಟ್ರು? ಚನ್ನಪಟ್ಟಣದಿಂದ ಒಂದು 60 ಕಿಲೋಮೀಟ್ರ್ ಅಣ್ಣ. 60?
ಇದಕ್ಕೆ 80 ಅದೇಣ. ಓಕೆ, ಇಲ್ಲಿಂದ 80, ಅದು ಚನ್ನಪಟ್ಟಣದಿಂದ. ಚನ್ನಪಟ್ಟಣದಿಂದ 80. ರಘುನಂದನ ರಘುನಂದನ ರಘುವರ ಸೇವನ ರಘುಪತಿ ಛಾಯನ. ಸ್ನೇಹಿತರೆ, 4ನೇ ಡ್ರಾಪು ಅಣ್ಣವರು ಚನ್ನಪಟ್ಟಣವರೆಗೂ ಬಿಟ್ಟರು. ಇಲ್ಲಿಂದ ಯಾವ ಡ್ರಾಪ್ ಸಿಗುತ್ತೋ ಗೊತ್ತಿಲ್ಲ. ಥ್ಯಾಂಕ್ ಯು ಸೊ ಮಚ್. ಸ್ನೇಹಿತರೆ, ನೆತ್ತಿ ಮೇಲೆ ಸೂರ್ಯನ ರೀ, ಹಂಗಾಗಿ ಕ್ಲಾರಿಟಿ ಹೆಂಗೆ ಹೊಂಟೋದು ಗೊತ್ತಾಗಲ್ಲ ನನಗೆ. ಹೆಂಗೆ ಬಂದರೂ ಅಡ್ಜಸ್ಟ್ ಮಾಡ್ಕೊರಿ, ಬೇರೆ ಆಪ್ಷನ್ ಇಲ್ಲ ನನ್ನ ಹತ್ರ. ಇವಾಗ ಚನ್ನಪಟ್ಟಣದಲ್ಲಿದ್ದೀನಿ. ಆಲ್ರೆಡಿ ಟೈಮು 2:30 ಆಯ್ತು ರೀ. 2:30 ಅಂದ್ರೆ ಇನ್ನೂ ಬೆಂಗಳೂರು ಮೈಸೂರು ಇನ್ನೂ 80 ಕಿಲೋಮೀಟ್ರ್ ಅದ ರೀ. ಬರ್ರಿ ಏನಾಗುತ್ತೋ ಗೊತ್ತಿಲ್ಲ. ರಿಟರ್ನ್ ಬರ್ಬೇಕ್ರಿ ನಾ ಬೆಂಗಳೂರಿಗೆ ರೀಚ್ ಆಗಿ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೋ. ಕೇಳಮ್ರಿ ಯಾವುದಾದ್ರೂ ಒಂದು ದೊಡ್ಡ ವೆಹಿಕಲ್ ಸಿಗ್ತದೇನೋ ಅಂತ ಟ್ರೈ ಮಾಡ್ಲತ್ತೀನಿ. ಸಿಗಲ್ಲಾಗ್ಯದ್ರಿ ಸ್ನೇಹಿತರೆ. ಚನ್ನಪಟ್ಟಣದಲ್ಲಿ ಡ್ರಾಪ್ ಸಿಗೋದು ಲೇಟ್ ಆಗ್ಲತ್ತದ್ರಿ. ಇಲ್ಲಿ ಯಾಕೋ ವೆಹಿಕಲ್ಸೇ ಕಮ್ಮಿ ಹೊಂಟವ್ರಿ. ಮೋಸ್ಟ್ಲಿ ಹೈವೇ ಮೇಲಿಂದ ಜಾಸ್ತಿ ಹೋಗ್ತಾವಲ್ಲ, ಸೊ ಹಂಗಾಗಿ ಈ ಕಡೆ ಬರೋದು ಕಮ್ಮಿ ಹೊಂಟವ. ಇದು ಹಳೆ ಮೈಸೂರು ರಸ್ತೆ, ಹೊಸ ಮೈಸೂರು ರಸ್ತೆ ಫುಲ್ 4 ಲೈನ್ ಅದ ರೀ. ಆ ಹೈವೇ ಮೇಲೆ ನನಗೆ ಡ್ರಾಪ್ ಸಿಗ್ತದೋ ಇಲ್ಲೋ ಅಂದ್ಕೊಂಡು 2 ವೀಲರ್ ಮೇಲೆ ಕೇಳ್ಕೊಂಡು ಈ ಕಡೆ ಬಂದೆ. ನೋಡಮ್ರಿ ದೇವರನ್ನ. ಬಿಟ್ಬಿಟ್ಟು ಬೇರೆ ಕೆಲಸ ಹುಡ್ಕೋ. ಸ್ನೇಹಿತರೆ, ಸಿಕ್ಕಾಪಟ್ಟೆ ಲೇಟ್ ಆಗ್ಲತ್ತದ್ರಿ. ಇನ್ನೂ ಚನ್ನಪಟ್ಟಣದಾಗೆ ಇದ್ದೀನಿ. ಆಲ್ರೆಡಿ 2:30 ಆಯಿತು ಟೈಮ್. ಯಾವುದಾದ್ರೂ ಒಂದು ದೊಡ್ಡ ವೆಹಿಕಲ್ ಸಿಗ್ತದೇನಂತ ಟ್ರೈ ಮಾಡತ್ತೀನಿ ರೀ. ಸಿಗಲಾಗಿದ್ರೆ ಬರೀ 2 ವೀಲರ್ ಸಿಗ್ಲತ್ತವ. 2 ವೀಲರ್ದವರು ಸನಿ ಹೋಗ್ತಾರೆ. ಒಂದು 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಅಷ್ಟೇ ಹೋಗ್ತಾರೆ. ದೊಡ್ಡ ವೆಹಿಕಲ್ ಅಂದರೆ ಡೈರೆಕ್ಟ್ ಮೈಸೂರಿಗೆ ಹೋಗೋದು ಸಿಗ್ತದೆ. ಬಟ್ ನನ್ನ ದುರಾದೃಷ್ಟಕ್ಕೆ ಇವತ್ತು ಯಾವುದೇ ಒಂದು ದೊಡ್ಡ ವೆಹಿಕಲ್ ಸಿಗ್ತಾ ಇಲ್ಲ. 2 ವೀಲರ್ದವ್ರು ನಿಂದಿರ್ಸ್ತಾರೆ ನೋಡ್ರಿ. ಬ್ಯಾಡ್ರಿ, ನಾನೇ ಕೇಳಲಿಲ್ಲ. ಯಾಕಂದ್ರೆ ಈ ಅಣ್ಣ ಭಾಳ ಆದರೂ ಒಂದು 5-6 ಕಿಲೋಮೀಟ್ರ್ ಹೋಗ್ಬೋದು, 10 ಕಿಲೋಮೀಟ್ರ್ ಹೋಗ್ಬೋದು. ಅದಕ್ಕೆ ಕೇಳಲಿಲ್ಲ. ಮೇಡಮ್ ಟಾಟಾ ಎಸಿ ಕೇಳಮ್ರಿ. ಟಾಟಾ ಎಸಿದಾಗ ಆಲ್ರೆಡಿ ಇಬ್ಬರು ಕೂತಾರ್ರಿ. 2 ವೀಲರಿಗೆ ಕೇಳಮಂದ್ರೆ ಬೀದಿ ಬರಹ ಎಂತ ಘೋರ. ಏನ್ರಿ, ದೊಡ್ಡ ವೆಹಿಕಲ್ ಸಿಗ್ತದೆ ಅಂತ ಟ್ರೈ ಮಾಡತ್ತೀನಿ, ಯಾವುದೂ ಸಿಗಲ್ಲಾಗ್ಯದ. ವೇಟ್ ಮಾಡ್ರಿ, ಯಾವುದಾದ್ರೂ ಒಂದು ವೆಹಿಕಲ್ ಹತ್ತು ಬೆಳಗ್ಗೆ ಸಿಗ್ತೀನಿ. ಸ್ನೇಹಿತರೆ, ಮದ್ದೂರವರೆಗೂ ಡ್ರಾಪ್ ಕೊಟ್ಟರು ಅಣ್ಣವರು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ನಮ್ಮ ಚಾನಲ್ಗೆ. ಸ್ನೇಹಿತರೆ, ಆಲ್ರೆಡಿ ಮದ್ದೂರಿಗೆ ಬಂದು ರೀಚ್ ಆದ್ರಿ. ಮದ್ದೂರಿಂದ ಮೈಸೂರು ಒಂದು 60 ಕಿಲೋಮೀಟ್ರ್ ಅದ ರೀ. ಇವಾಗ ಟೈಮು 3 ಗಂಟೆ 6 ನಿಮಿಷ. ಮೈಸೂರು ಇನ್ನೂ 60 ಕಿಲೋಮೀಟ್ರ್ ಅದ ರೀ. 60 ಕಿಲೋಮೀಟ್ರ್ ಅಂದರೆ ಇನ್ನೊಂದು 1.5 ಗಂಟೆ ಹಿಡೀರಿ. ಒಂದು 4:45-5 ಗಂಟೆವರೆಗೂ ರೀಚ್ ಆಗ್ತೀನಿ ಮೈಸೂರಿಗೆ. ಅಲ್ಲಿಂದ ರಿಟರ್ನ್ ಬೆಂಗಳೂರಿಗೆ ಹೋಗ್ಬೇಕ್ರಿ. ಹೆಂಗೆ ಗೊತ್ತಿಲ್ಲ. ದೇವರನ್ನ ಬರ್ರಿ ನಮ್ಮ ಜೊತೆ, ದೇವರನ್ನ ಅಷ್ಟೇ. ದೇವ್ರ ಮೇಲೆ ಭಾರ ಹಾಕೊಂಡು ನಡ್ಕೊಂಡು ಹೋಗ್ತಾ ಇರೋದು. ಸ್ನೇಹಿತರೆ, ಇಲ್ಲಿ ಬಿಸಿಲು ಜಾಸ್ತಿ ಅನ್ನಿಸ್ಲತ್ತದ ನನಗೆ. ಯಾಕೇನೋ ಗೊತ್ತಿಲ್ಲ, ಏನು ಬಿಸಿಲು ಜಾಸ್ತಿ ಆದೋ ಏನೋ. ಬೆಂಗಳೂರಿಗಿಂತ ಜಾಸ್ತಿ ಅನ್ನಿಸ್ಲತ್ತದ ಬಿಸಿಲು ಇಲ್ಲಿ. ಏನು ಇವತ್ತು ಜಾಸ್ತಿ ಅದ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಬಿಸಿಲೈತೆ ರೀ. ಇನ್ನೂ ಊಟ ಮಾಡಿಲ್ರಿನ. ಮೈಸೂರಿಗೆ ರೀಚ್ ಆಗಿ ಊಟ ಮಾಡ್ತೀನಿ. ಎಲ್ಲಿ ಮಾಡ್ತೀನಿ, ಹೆಂಗೆ ಮಾಡ್ತೀನಿ, ಊಟ ಯಾರು ಮಾಡಿಸ್ತಾರೆ ನೋಡಮ್ರಿ ಎಲ್ಲನೂ. ಸ್ನೇಹಿತರೆ, ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು. ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಬಂದ್ರಿ. ಮದ್ದೂರಲ್ಲಿದ್ದೀನಿ ಪ್ರೆಸೆಂಟ್. ಯಾವುದಾದ್ರೂ ಒಂದು ವೆಹಿಕಲ್, ದೊಡ್ಡದು ವೆಹಿಕಲ್ ಸಿಗೋದಂದ್ರೆ ಸೀದಾ ಮೈಸೂರಿಗೆ ಹೋಗಿ ರೀಚ್ ಆಗ್ತೀನಿ. ಬಟ್ ಬರೀ 2 ವೀಲರ್ ಸಿಗ್ಲತ್ತವ. ನೋಡ್ತಾ ಇರ್ರಿ ಹೆಂಗೆ ಯಾವ್ದು ಸಿಗ್ತದೆ ನೋಡಮ್ಮ. ಈಗ ಸ್ನೇಹಿತರೆ, ಫೈನಲಿ ಲಾರಿ ನಿಂದಿರ್ಸ್ತೀರಿ. ಲಾರಿ ಅಣ್ಣ ನಿಂದಿರ್ತಾನೆ ಫೈನಲಿ. ತೆಗೆಯೋದು ಯಾವುದಣ್ಣ? ಓಕೆ. ಸ್ನೇಹಿತರೆ, ಫೈನಲಿ ಲಾರಿದಾಗ ಡ್ರಾಪ್ ಸಿಕ್ಕತ್ರಿ. ಹಾಂ, ಎಲ್ಲಿವರೆಗೂ ಹೋಗ್ತಿದ್ರಿ? ಮೈಸೂರವರೆಗೂ ಸಿಕ್ಕತ್ರಿ ಡೈರೆಕ್ಟ್ ಮದ್ದೂರಿಂದ. ಹಾಂ, ಲಾರಿ KL ಇದೆ.
ನಾನು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇದ್ದೀನಿ ಡ್ರಾಪ್ ಕೇಳ್ಕೊಂಡು. ಯಾರಾದರೂ ಲಾರಿ ಕೊಡ್ತಾರ ಇಲ್ಲ ಅಂತ ನನಗೆ ಒಂದು ಲಾರಿಲಿ ಕುಂದಿರ್ಬೇಕಂತ ಆಸೆ ಇತ್ತು ನನಗೆ. ಫೈನಲಿ ನೀವು ಹೇಳಿಸಿದ್ರಿ. ಹೆಂಗೈತಣ್ಣ ಜೀವನ? ಚೆನ್ನಾಗಿದೆ. ಹಾಂ, ಎಷ್ಟು ವರ್ಷ ಡ್ರೈವಿಂಗ್ ಫೀಲ್ಡಲ್ಲಿ? ಎಷ್ಟು ವರ್ಷ? 18 ವರ್ಷ. 18 ವರ್ಷ. ನಿಮ್ಮ ಪ್ರಾಪರ್ ಊರು? ಮೈಸೂರು. ನೀವೆಲ್ಲಿಯವರು? ನಮ್ಮದು ಉತ್ತರ ಕರ್ನಾಟಕ ಕಲಬುರಗಿ ಊರು. ಹಾಂ, ಇರೋದು ಬೆಂಗಳೂರಲ್ಲಿ. ಬೆಂಗಳೂರಿಗೆ ಬಂದು ಒಂದು 8 ವರ್ಷ ಆಯಿತು. ಸ್ನೇಹಿತರೆ, ಮೈಸೂರಿಗೆ ಬಂದು ತಲುಪಿದೆ. ಅಣ್ಣನ ಜೊತೆ ಒಂದು ವೀಡಿಯೋ ಬೈಟ್ ತೊಗೋಬೇಕಂತಿದ್ದೆ, ಬಟ್ ಅಣ್ಣ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದರು ಫೋನಲ್ಲಿ. ಸೊ ಹಂಗಾಗಿ ಏನು ಮಾತಾಡೋಕ್ಕಾಗಲಿಲ್ಲ. ಈ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಮದ್ದೂರಿಂದ ಮೈಸೂರುವರೆಗೂ ಡ್ರಾಪ್ ಮಾಡಿದ್ರು. ಅದ್ರ ಜೊತೆಗೆ ಒಂದು ಒಳ್ಳೆ ಟೀ ಕುಡಿಸಿದ್ರು. ಟೀನ ಕುಡ್ಕೊಂಡು ಬಂದೆ. ಟೀ ಬಿಲ್ನ ಅವರೇ ಪೇ ಮಾಡಿದ್ರು ಪಾಪ. ಮಧ್ಯದಲ್ಲಿ ಇನ್ನೊಬ್ಬರು ಕಬ್ನಲ್ಲಿ ಕುಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವಾಗ ಮೈಸೂರಿಗೇನೋ ಬಂದು ರೀಚ್ ಆದೆ. ನೆಕ್ಸ್ಟ್ ಮುಂದಿನ ಪ್ಲ್ಯಾನ್ ಏನಂತ ಗೊತ್ತಿಲ್ಲ, ನೋಡೋಣ. ಇಲ್ಲಿ ನನ್ನ ಫ್ರೆಂಡ್ ಇರ್ತಾನೊಬ್ಬ, ಅವನೇನಾದರೂ ಸಿಗ್ತಾನೋ ಅಂತ ಐತೆ ಪ್ಲ್ಯಾನು. ಸಿಕ್ಕರೆ ಅವನ್ನ ಮೀಟ್ ಹಾಕ್ಕೊಂಡು ರಿಟರ್ನ್ ಮತ್ತೆ ಬೆಂಗಳೂರು ಕಡೆ ನಮ್ಮ ಪಯಣ ಬೆಳೆಸ್ತೀನಿ. ಮೈಸೂರಿಗೆ ಬಂದು ಟೂರಿಸ್ಟ್ ಪ್ಲೇಸ್ ಇದೆ ಆ್ಯಕ್ಚುಲಿ. ಇಲ್ಲಿ ಯಾವುದಾದ್ರೂ ಪ್ಲೇಸ್ ತೋರಿಸೋಣ ಅಂದ್ಕೊಂಡೆ, ಬಟ್ ಟೈಮ್ ಇಲ್ಲ ನನ್ನ ಹತ್ರ. ಸೊ ರಿಟರ್ನ್ ಬೆಂಗಳೂರಿಗೆ ಹೋಗ್ಬೇಕು. ಮತ್ತೆ ಒಂದು 11 ಗಂಟೆವರೆಗೂ ರೀಚ್ ಆಗ್ತೀನಿ ಅಂದ್ಕೊಂಡಿದ್ದೀನಿ ಬೆಂಗಳೂರಿಗೆ. ಗೊತ್ತಿಲ್ಲ, ನೋಡೋಣ ಬನ್ನಿ. ಸ್ನೇಹಿತರೆ, ಮೈಸೂರಿಗೇನೋ ಬಂದು ತಲುಪಿದೆ. ಬಟ್ ಮೈಸೂರಿಂದ ರಿಟರ್ನ್ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕನ್ನೋ ಪ್ಲ್ಯಾನ್ ಇತ್ತು. ಬಟ್ ಇಲ್ಲಿ ಬಂದ ಮೇಲೆ ಮತ್ತೆ ಪ್ಲ್ಯಾನ್ ಚೇಂಜ್ ಆಯಿತು. ಹಿಂಗೆ ರೀ, ಇದು ಸೋಲೋ ಟ್ರಾವೆಲರ್ಸ್ ಇರ್ತಾರಲ್ಲ, ಅವರು ಎಲ್ಲೆಲ್ಲಿ ಯಾವ್ಯಾವ ಥರ ಪ್ಲ್ಯಾನ್ ಮಾಡ್ತಾರೆ ಗೊತ್ತಾಗಲ್ಲ. ನಾನಂತೂ ಸ್ಪೆಷಲಿ ಯಾವುದೂ ಪರ್ಫೆಕ್ಟ್ ಪ್ಲ್ಯಾನ್ ಮಾಡಲ್ಲ. ಹೋಗ್ತಾ ಹೋಗ್ತಾ ಮತ್ತೆ ಚೇಂಜ್ ಆಗ್ತಾ ಇರುತ್ತೆ ಪ್ಲ್ಯಾನು. ಮೈಸೂರವರೆಗೂ ಬಂದಿದ್ದೀನಿ. ನನ್ನ ಕಲಬುರ್ಗಿ ಫ್ರೆಂಡ್ ಒಬ್ಬ ಇಲ್ಲಿದ್ದಾನೆ, ಸಚಿನ್ ಅಂತ. ಸೊ ಅವನಿಗೆ ಮೀಟ್ ಆಗಿಬಿಟ್ಟು ಹೋಗ್ಬೇಕಂತ ಪ್ಲ್ಯಾನ್ ಚೇಂಜ್ ಮಾಡಿದೆ. ಇಲ್ಲಿವರೆಗೂ ಬಂದು ಅವನಿಗೆ ಮೀಟ್ ಆಗದೆ ಮತ್ತೆ ರಿಟರ್ನ್ ಬೆಂಗಳೂರಿಗೆ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ. ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಿದ್ದೀನಿ. ಅವನು ಬಂದರೆ ಅವನಿಗೆ ಮೀಟ್ ಹಾಕ್ಕೊಂಡು ಮೈಸೂರಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಗೊತ್ತಿಲ್ಲ, ಮತ್ತೆ ಮುಂದೆ ಪ್ಲ್ಯಾನ್ ಚೇಂಜ್ ಆಗ್ಬೋದು. ಪ್ಯಾಲೇಸ್ ಆದರೂ ತೋರಿಸ್ತೀನಿ, ಇಲ್ಲಾಂದರೆ ಮೈಸೂರು ಚಾಮುಂಡಿ ಬೆಟ್ಟಕ್ಕಾದರೂ ಹೋಗ್ತೀನಿ. ಮುಂಚೆ ಎರಡೂ ನೋಡಿದ್ದೀನಿ, ನಾನು ಎಲ್ಲ ನೋಡಿದ್ದೀನಿ ಮೈಸೂರಲ್ಲಿ. ಸೊ ಇವಾಗ ನಿಮಗೆ ತೋರ್ಸೋಕ್ಕೋಸ್ಕರ ಯಾವುದಾದ್ರೂ ಒಂದು ಪ್ಲೇಸಿಗೆ ಹೋಗಿ ಒಳ್ಳೆಯ ವೀಡಿಯೋ ಮಾಡಿ, ಅದು ಕೂಡ ಬ್ಲಾಗಲ್ಲಿ ಬರುತ್ತೆ, ನೋಡ್ತಾ ಇರ್ರಿ. ವೇಟ್ ಮಾಡಿ. ಮತ್ತು ನೆಕ್ಸ್ಟ್ ಯಾರಿಗೆ ಡ್ರಾಪ್ ಕೇಳ್ಕೊಂಡು ಎಲ್ಲಿಗೆ ಹೋಗ್ತೀನಿ ಗೊತ್ತಿಲ್ಲ, ನೋಡೋಣ. ಸ್ನೇಹಿತರೆ, ಈ ರೀತಿ ಡ್ರಾಪ್ ಕೇಳ್ಕೊಂಡು ಅಥವಾ ಟ್ರಾವೆಲ್ ಮಾಡಿಕೊಂಡು ನನಗೆ ನಾನೇ ಇಷ್ಟ ಬಂದು ಇರೋ ಜಾಗಕ್ಕೆ ಹೋಲತ್ರ ಫ್ರೀ ಬರ್ಡ್ ಥರ ಹಾರಾಡೋ ಹಕ್ಕಿಗೆ ಬಿಟ್ಟಂಗೆ ಆಗುತ್ತೆ ರೀ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಸೊ ಅದಕ್ಕೆ ನಾನು ಡ್ರಾಪ್ ಕೇಳ್ಕೊಂಡು ಓಡಾಡ್ತಿರ್ತೀನಿ ಅವಾಗವಾಗ. ನಿಮಗೂ ಒಂದು ಎಂಟರ್ಟೈನ್ಮೆಂಟ್ ಸಿಗಲಿ ಅಂತ ಬ್ಲಾಗ್ ಮಾಡ್ತೀನಿ. ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇನ್ನೂ ಡಿಫ್ರೆಂಟ್ ಕಂಟೆಂಟ್ ಮಾಡ್ಬೇಕು ಅನ್ನೋದಿದೆ. ನೋಡ್ತಾ ಇರ್ರಿ ಹಂಗೆ. ಇನ್ನೂ ಪ್ಯಾಲೇಸ್ ಸ್ನೇಹಿತರೆ, ಫೈನಲಿ ಡ್ರಾಪ್ ಸಿಕ್ತು 2 ವೀಲರಲ್ಲಿ. ನೋಡೋಣ ತಡ್ರಿ ಎಲ್ಲಿ ಗೊತ್ತು. ಹಾಂ, ಪ್ಯಾಲೇಸ್ಗೆ ಹೋಗ್ಬೇಕು. ಯಾವ ಕಡೆ ಹೋಗ್ತಿದ್ದೀರಾ? ಇಲ್ಲೇ ಹೋಗ್ತಾರೋದು LIC. ಅಲ್ಲಿವ್ರಿಗೆ ಹೋಗ್ತೀರಾ? ಯೂಟ್ಯೂಬರು ವೀಡಿಯೋ ಮಾಡ್ತಿದ್ದೀವಿ. 0 ಮನಿ ಟ್ರಾವೆಲ್ ಬೆಂಗಳೂರಿಂದ ಮೈಸೂರಿಗೆ ಬಂದಿದ್ದು. ಡ್ರಾಪ್ ಕೇಳ್ಕೊಂಡು ಮೈಸೂರಿಗೆ ಬಂದಿದ್ದು. ಇವಾಗ ಮೈಸೂರಲ್ಲಿ ಯಾವುದಾದ್ರೂ ಒಂದು ಪ್ಲೇಸ್ ನೋಡಿ ರಿಟರ್ನ್ ಬೆಂಗಳೂರಿಗೆ ಹೋಗ್ಬೇಕು ನಾನು. ಆ ಥರ ವೀಡಿಯೋ. ಸ್ನೇಹಿತರೆ, ಫೈನಲಿ ಡ್ರಾಪ್ ಕೊಟ್ಟರು ಒಬ್ಬರು ಅಣ್ಣ. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಕೊಟ್ಟರು. ಇಲ್ಲಿಂದ ಪ್ಯಾಲೇಸ್ ಒಂದೂವರೆ ಕಿಲೋಮೀಟ್ರ್ ಐತೆ. ಸಮೀರ್ ಅಣ್ಣ, ಥ್ಯಾಂಕ್ ಯು. ಈ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು. ಅಲ್ಲಿ ತುಂಬ ಜನ ಡ್ರಾಪ್ ಕೊಡ್ತಾನೆ ಇರಲಿಲ್ಲ. ಯಾಕಪ್ಪ ಇಲ್ಲಿ ಡ್ರಾಪೇ ಕೊಡಲ್ವೇನೋ ಅಂದ್ಕೊಂಡಿದ್ದೆ ನಾನು. ಫೈನಲಿ ನೀವು ಕೊಟ್ರಿ. ಇವಾಗ ಇಲ್ಲಿಂದ ಪ್ಯಾಲೇಸ್ಗೆ ಹೋಗ್ಬೇಕು. ಇಲ್ಲಿಂದ ಯಾರು ಕೊಡ್ತಾರೋ ನೋಡೋಣ ಬನ್ನಿ. ಸ್ನೇಹಿತರೆ, ಪ್ಯಾಲೇಸ್ವರೆಗೂ ಡ್ರಾಪ್ ಮಾಡಿದ್ರು ಬ್ರದರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೆನಪಾದರೆ ನೋಡಿ, ಪ್ರಸನ್ನ ಡ್ರಾಪ್ ತೆಗಿತು ಬರ್ತಾ ಇದೆ. ಥ್ಯಾಂಕ್ ಯು. ಸ್ನೇಹಿತರೆ, ಮುಂದ್ಗಡೆ ಇರೋದು ಮೈಸೂರಿನ ಪ್ಯಾಲೇಸು ನೋಡಿ. ಕಂಪ್ಲೀಟ್ ಬೆಂಗಳೂರಿಂದ ಪ್ಯಾಲೇಸ್ವರೆಗೂ ಡ್ರಾಪ್ ಕೇಳ್ಕೊಂಡು ಬಂದಿದ್ದು. 1 ರೂಪಾಯಿನೂ ಖರ್ಚು ಮಾಡಿದೆ. ಸ್ನೇಹಿತರೆ, ಪ್ಯಾಲೇಸ್ ರೌಂಡ್ ಹೊಡಿಲತ್ತೀನಿ ರೀ. 7 ಗಂಟೆಗೇನೋ ಲೈಟಿಂಗ್ ಆನ್ ಮಾಡ್ತಾರಂತ, ಪ್ಯಾಲೇಸ್ ಲೈಟ್ ಹಾಕ್ತಾರಂತ. ಸೊ 7 ಗಂಟೆಗೆ ಪ್ಯಾಲೇಸ್ ಲೈಟ್ನ ನೋಡಿಕೊಂಡು
9 ಗಂಟೆಗೆ ಮೈಸೂರು ಟು ಬೆಂಗಳೂರಿಗೆ ಒಂದು ಟ್ರೈನ್ ಅದ ಅಂತ. ಸೊ ಟ್ರೈನಲ್ಲಿ ಜರ್ನಿ ಮಾಡಿಕೊಂಡು ಆರಾಮಾಗಿ ಬೆಂಗಳೂರಿಗೆ ರೀಚ್ ಆಗ್ತೀನಿ. ಬೇಗ ಬಿಟ್ಟರೆ ಮತ್ತೆ ಡ್ರಾಪ್ ಕೇಳ್ಕೊಂಡು ಬೆಂಗಳೂರಿಗೆ ರೀಚ್ ಆಗ್ಬೋದಿತ್ತು. ಬಟ್ ಇಲ್ಲಿ ನನ್ನ ಫ್ರೆಂಡನ ಅವನಿಗೆ ಭೇಟಿ ಅಲ್ಲದೆ ರಿಟರ್ನ್ ಹೋಗೋಕ್ಕೆ ಮನಸ್ಸಾಗಲಿಲ್ಲ. ಸೊ ಅವನು 7 ಗಂಟೆಗೆ ಬರ್ತಾನೆ, ಅವನ ಕೆಲಸದಾಗನ. ಸೊ 7 ಗಂಟೆಗೆ ಬರ್ತೀನಿ ಅಂದಾನೆ. ಅವನಿಗೆ ಭೇಟಿ ಹಾಕ್ಕೊಂಡು ಆರಾಮಾಗಿ ಅವನು ನಾನು 1 ಅವರ್ ಸುತ್ತಾಡಿಕೊಂಡು ಅವನು ನನಗೆ ರೈಲ್ವೆ ಸ್ಟೇಷನಿಗೆ ಡ್ರಾಪ್ ಮಾಡ್ತಾನೆ ರೀ. ಸೊ ರಿಟರ್ನ್ ಬೆಂಗಳೂರಿಗೆ ಟ್ರೈನಲ್ಲಿ ಹೋಗ್ತೀನಿ. ಅಲ್ಲಿಂದ ಬೆಂಗಳೂರಿಗೆ ರೀಚ್ ಆಗೋಕ್ಕೆ ಒಂದು 11-12 ಆಗುತ್ತೆ ಅನ್ನೋ ಗೊತ್ತಿಲ್ಲ. ಟ್ರೈನಲ್ಲಿ ಒಂದು 2 ಅವರ್ 3 ಅವರ್ ಹೋಗುತ್ತೆ ಅನ್ನೋ ಗೊತ್ತಿಲ್ಲ. ನೋಡೋಣ ಬೆಂಗಳೂರಿಗೆ ತಲುಪಿದ ಮೇಲೆ ಮತ್ತೆ ಮನೆಗೆ ಹೆಂಗೆ ಹೋಗ್ತೀನಿ ಅಂತ ವಿಡಿಯೋ ಮಾಡ್ತೀನಿ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ, ನನ್ನಿಂದ ನಿಮ್ಮ ಸ್ನೇಹಿತರೆ, ನನ್ನ ಫ್ರೆಂಡ್ ಬರೋಕ್ಕೆ 7 ಗಂಟೆ ಆಗುತ್ತೆ ಅಂದನು. ಸೊ 7 ಗಂಟೆವರೆಗೂ ಲೈಟ್ ಆನ್ ಆಗುತ್ತೆ ಅಂತ ಹೇಳಿದ್ರಲ್ಲ. ಸೊ ಲೈಟ್ ನೋಡೋಕ್ಕಂತ ಬಂದೀನಿ ರೀ ಒಳಗೆ. ಮಸ್ತದ ರೀ ಅರಮನೆ, ಮಸ್ತದ ನೋಡ್ರಿ, ನಿಮಗೂ ತೋರಿಸ್ತೀನಿ. ಸ್ನೇಹಿತರೆ, ಈ ಅರಮನೆ ನೋಡಬೇಕಾದ್ರೆ ಸ್ವಲ್ಪ ನಗು ಬಂತು ನನಗೆ. ಯಾಕಂದರೆ ಇಂತಿಂಥ ಅರಮನೆ ಕಟ್ಟಿಸಿ ಮತ್ತು ಸಾಮ್ರಾಜ್ಯನ ಕಟ್ಟಿ ಆಳದಂಥ ರಾಜರು ಕೂಡ ಮಣ್ಣಲ್ಲಿ ಮಣ್ಣಾದರು. ಇವಾಗ ನಾವುಗಳು 30-40 ಸೈಟ್ಗೆ ಹೊಡೆದಾಡ್ತೀವಿ. ಮೈಸೂರಿಂದ ಇವಾಗ ಬೆಂಗಳೂರಿಗೆ ಬಂದು ರೀಚ್ ಆದೆ. 11:30 ಆಗಿದೆ. ಮೈಸೂರಲ್ಲಿ 9 ಗಂಟೆಗೆ ಟ್ರೈನ್ ಹತ್ಕೊಂಡೆ. ಟ್ರೈನಲ್ಲಿ ರಿಟರ್ನ್ ಕೆಂಗೇರಿ ಬಸ್ ಸ್ಟಾಪ್ಗೆ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ನೋಡಿ ಕೆಂಗೇರಿ. ಬೆಳಿಗ್ಗೆ 12 ಗಂಟೆಗೆ ಬಿಟ್ಟಿದ್ದೆ. 12 ಗಂಟೆಯಿಂದ ಇವಾಗ 12 ಗಂಟೆವರೆಗೂ ರೂಮಿಗೆ ತಲುಪ್ತೀನೋ ಇಲ್ಲೋ ಗೊತ್ತಿಲ್ಲ. ಇನ್ನೊಂದು ಅರ್ಧ ಗಂಟೆಯಲ್ಲಿ ರೂಮಿಗೆ ತಲುಪಬೇಕು. ಇಲ್ಲಿಂದ ಹೆಂಗೆ ಹೋಗ್ಬೇಕು ಗೊತ್ತಿಲ್ಲ. ಕ್ಯಾಬ್ ಬುಕ್ ಮಾಡ್ತಿದ್ದೀನಿ, ಯಾವುದೂ ಸಿಗ್ತಿಲ್ಲ. ರ್ಯಾಪಿಡೋ ಟ್ರೈ ಮಾಡ್ತಿದ್ದೀನಿ, ಅದು ಸಿಗ್ತಿಲ್ಲ. ನೋಡೋಣ, ದೇವರಿದ್ದಾನೆ, ಸಿಗ್ತೀನಿ ಮತ್ತೆ. ಸ್ನೇಹಿತರೆ, ಫೈನಲಿ ಮನೆಗೆ ಬಂದಿದ್ದೀನಿ. ಬಟ್ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗೇ ಬಿಡ್ತು ಈ ಟ್ರಿಪ್ಪಲ್ಲಿ. ಏನಪ್ಪ ಅಂದರೆ, ಕೆಂಗೇರಿಯಿಂದ ನಮ್ಮ ಉತ್ತರಳ್ಳಿಗೆ ಬರೋದು ಸಿಕ್ಕಾಪಟ್ಟೆ ರಿಸ್ಕು. ಆ ರಸ್ತೆ ಸರಿ ಇಲ್ಲ ಅನ್ನೋದು ನನಗೆ ಮುಂಚೆನೇ ಗೊತ್ತಿತ್ತು. ನನಗೆ ಡೌಟ್ ಇತ್ತು, ಒಳಗಡೆ ಡುಗುಡು ಅಂತಿತ್ತು. ಸೇಫಲ್ಲ, ಹೆಂಗೆ ಹೋಗೋದು ಅಂತ. ರ್ಯಾಪಿಡೋ ಬುಕ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದೆ, ಊಬರ್ ಬುಕ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದೆ, ಯಾವುದೂ ಬುಕ್ ಆಗಿರಲಿಲ್ಲ. ಸೊ ಆ ರೀಸನ್ಗೆ ಒಂದು ಡ್ರಾಪ್ ಕೇಳಿದೆ. ಮೈಸೂರು ರಸ್ತೆಯಿಂದ ಈ ಕಡೆ BGS ಒಳಗಡೆ ಒಬ್ಬ ಡ್ರಾಪ್ ಕೊಟ್ಟ ಅಣ್ಣ, JSSವರೆಗೂ ಬಿಟ್ಟ. ಅಲ್ಲಿ ಒಬ್ಬ ಸಿಕ್ಕ ನನಗೆ. ಆಲ್ರೆಡಿ ಎಣ್ಣೆ ಹಾಕಿ ನಿಂತವನೇ ಅಣ್ಣ. ನನ್ನ ಜೊತೆಗೆ ಉತ್ತರಳ್ಳಿಗೆ ಬರ್ತೀನಿ ಅಂತ ನಿಂತ. ಬೇಡ ಗುರುವೇ, ನಾನೇ ನಡ್ಕೊಂಡು ಹೋಗ್ತಿದ್ದೀನಿ, ನೀನು ನನ್ನ ಜೊತೆಗೆ ಏನು ಬರ್ತೀಯ ಅಂತ ನಾನು ಹಂಗೆ ನಡ್ಕೊಂಡು ಮುಂದೆ ಬಂದೆ. ಅವನೇ ಒಂದು 2 ವೀಲರಿಗೆ ಡ್ರಾಪ್ ಕೇಳಿ ನನ್ನ ಹತ್ರ ಬಂದು ಇಳ್ಕೊಂಡು ಎಣ್ಣೆ ಕೊಡಿಸು ಅಂದರೆ ಮನೆಗೆ ಹೋಗಕ್ಕೆ ಬಿಡ್ತೀನಿ, ಇಲ್ಲಾಂದರೆ ಬಿಡಲ್ಲ ಅಂತ ನಿಂತ. ಇದೇನು ಬಂತಪ್ಪ ಮಾರೆ ಅಂದ್ಕೊಂಡೆ ನಾನು. ಇಲ್ಲ ಅಂತೇಳಿ ಹಂಗೆ ಬರೋಕ್ಕೆ ಟ್ರೈ ಮಾಡಿದೆ. ಬಟ್ ಹಂಗೆ ಬರಬೇಕಾದ್ರೆ ಕಲ್ಲು ತಗೊಂಡು ಹೊಡಿತೀನಿ ಅಂತ ನಿಂತ. ಇದೇನು ಮಾರೆ ಅಂದ್ಕೊಂಡೆ. ಅಲ್ಲೇ ಒಂದು ವೈನ್ ಶಾಪ್ ಇತ್ತು, ಹೋಗಿ ಎಣ್ಣೆ ಕೊಡಿಸ್ಲಿಲ್ಲ. ಒಳಗಡೆ ಹೋಗಿ ಬಾರ್ ಮ್ಯಾನೇಜರ್ ಇರ್ತಾನಲ್ಲ, ಅವ್ನಿಗೆ ಹೇಳಿದೆ, ಅಣ್ಣ ಹಿಂಗೆ ಮಾಡ್ತಾವೆ ನೋಡು, ಅವ್ನು ಯಾರಂತಾನೆ ನಂಗೆ ಗೊತ್ತಿಲ್ಲ, ನಾನು ಎಣ್ಣೆ ಕೊಡಿಸು ಅಂತ ಬೆನ್ನತ್ತವನೆ ಅಂತಂದೆ. ಅವನು ಸ್ವಲ್ಪ ಇನ್ನೊಬ್ಬನಿಗೆ ಕರೆದು ಮಾಡಿ ಮಾತಾಡ್ದೆ. ಸೊ ಅಲ್ಲಿಗೆ ಸೈಲೆಂಟ್ ಆದ ಇವನು. ಬಟ್ ಇಂಥ ಟೈಮಲ್ಲಿ ಹೆಲ್ಪ್ ಮಾಡೋದು ಕಲೀರಿ, ಒಬ್ರಿಗೆ ಇನ್ನೊಬ್ಬರು. ಅಲ್ಲಿ ವೈನ್ ಶಾಪಲ್ಲಿ ಇನ್ನಿಬ್ಬರು ಇದ್ದರು. ಅವ್ರೇನಂತಾರೆ, ನೀನು ಯಾರು ಗೊತ್ತಿಲ್ಲ, ಅವನು ಯಾರು ಗೊತ್ತಿಲ್ಲಪ್ಪ, ನಮಗೆ ಗೊತ್ತಿಲ್ಲ, ನನಗೆ ಹೇಳ್ಬೇಡ ಅಂತಾನೆ. ಮಾರಯ್ಯ, ನಮ್ಮ ಕಡೆ ಈ ಥರ ಏನಾದರೂ ಆದರೆ ನಾವು ಹೇಳೋದೇ ಬೇಡ, ಆಚೆಗೆ ಇದ್ದವರು ಅವರೇ ಬಂದು ಏನಾಯ್ತು ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಕರ್ನಾಟಕದಲ್ಲಿ ನೋಡಿದ್ರೆ ನೀವು ರಾತ್ರಿ 12 ಗಂಟೆಗೂ ಆರಾಮಾಗಿ ಓಡಾಡ್ಬೋದು, ಭಯ ಪಡೋಂಥದ್ದೇನಿಲ್ಲ. ಯಾಕಂದರೆ ಹಳ್ಳಿ ಇದ್ದರೂ ಕೂಡ ಯಾರಾದರೂ ಬಂದು ನಿಮ್ಗೆ ಏನಾದರೂ ಅಟ್ಯಾಕ್ ಮಾಡಿದ್ರೆ ಸುತ್ತಮುತ್ತ ಮನೆಯವರು ಆರಾಮಾಗಿ ಎದ್ದು ಓಡಿ ಬಂದು ಏನಾಯ್ತು ಅಂತ ಕೇಳ್ತಾರೆ. ಬಟ್ ಬೆಂಗಳೂರಲ್ಲಿ ಹೆಂಗೈತೆ ಗೊತ್ತಾ, ನೀವು ಕೂಗಿದ್ರೂ ಬರೋಲ್ಲ, ಅರ್ಚಕೊಂಡ್ರೂ ಬರೋಲ್ಲ. ಅದಕ್ಕೂ ಹೆಚ್ಚಿಂದ ಏನಾದರೂ ಮಾಡ್ಬೋದಂದರೆ ಅವರು ವೀಡಿಯೋ ಮಾಡ್ಕೋತಾರೆ ನೋಡಿ ಅಷ್ಟೇ. ನಿಮ್ಗೆ ಯಾರೋ ಹೊಡಿತಾ ಇದ್ದರೆ ಅದನ್ನು ವೀಡಿಯೋ ಮಾಡ್ಕೋತಾರೆ, ಸೋಷಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿ ವೈರಲ್ ಮಾಡ್ತಾರೆ ಅಷ್ಟೇ. ಅದಕ್ಕೆ ಬಿಟ್ಟರೆ ಆ ಟೈಮಲ್ಲಿ ಬಂದು ನಿಮಗೆ ಯಾರೂ ಹೆಲ್ಪ್ ಮಾಡಲ್ಲ. ಇದು ತುಂಬ ಆಗ್ತಿದೆ ಬೆಂಗಳೂರಲ್ಲಿ. ಯಾರಿಗೇ ಆಗಲಿ ಏನೇ ಪ್ರಾಬ್ಲಮ್ ಆಗಿ ನಿಮ್ಮಿಂದ ಆಗೋ ಹೆಲ್ಪ್ನ ಮಾಡಿ ದಯವಿಟ್ಟು. ನಿಮಗೆ ಹೆಲ್ಪ್ ಮಾಡೋಕ್ಕಾಗಲ್ವಾ, ಪೊಲೀಸ್ಗಾದ್ರೂ ಕಾಲ್ ಮಾಡಿ, ಅಷ್ಟಾದರೂ ಮಾಡಬೇಕು ಮನುಷ್ಯತ್ವ ಅಂತ ಇದ್ದರೆ. ಓಕೆ ಸ್ನೇಹಿತರೆ, ಬೆಳಗಿಂದ ಆರಾಮಾಗಿ ಒಳ್ಳೆ ಟ್ರಿಪ್ ಆಯಿತು. ಇದೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು. ಆಮೇಲೆ ಅಲ್ಲಿಂದ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಮನೆಗೆ ಬಂದುಬಿಟ್ಟೆ. 2 ವೀಲರ್ ಸಿಕ್ತಾ ಅಲ್ಲಿಂದ ರ್ಯಾಪಿಡೋ ಮನೆಗೆ ಬಂದಿದ್ದೀನಿ ಆರಾಮಾಗಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೀಗೆ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು, ಲೈಕ್ ಮಾಡಿಕೊಂಡು, ಕಾಮೆಂಟ್ ಮಾಡೋದು ಮರಿಬೇಡ್ರಿ ದಯವಿಟ್ಟು. ಒಂದು ಕಂಟೆಂಟ್ ಮಾಡ್ಬೇಕಂತ ಏನೇನೋ ಯೋಚನೆ ಮಾಡಿ ಏನೇನೋ ಮಾಡ್ತೀವಿ, ದಯವಿಟ್ಟು ಒಂದು ಕಾಮೆಂಟ್ ಆದರೂ ಮಾಡಿರಿ. ಓಕೆ, ಮತ್ತೆ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.